ಸಂಕ್ರಾಂತಿ ಹಬ್ಬದ ಆಚರಣೆಗೆ ಅಂತ ಹೇಳಿಬಿಟ್ಟು ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳ್ತಾ ಇದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಆಗಿರುವಂಥದ್ದು. ರಸ್ತೆಗೆ ಸಂಚರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಡ್ಡ ಬಂದಂತಹ ನಾಯಿಯನ್ನು ತಪ್ಪಿಸಲಿಕ್ಕೆ ಹೋದಂತಹ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಕಾರು ಪಕ್ಕದಲ್ಲಿದ್ದಂತಹ ಮರಕ್ಕೆ ರಭಸವಾಗಿ ಗುದ್ದಿದೆ. ಪರಿಣಾಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜೊತೆಗೆ ಆಕೆಯ ಸಹೋದರ MLC ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಸದ್ಯ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾಯಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿದ್ದಂತಹ ಶಾಸಕಾಂಗ ಸಭೆ ಏನಿತ್ತು, ಪಕ್ಷದ ಸಭೆ, ಆ ಒಂದು ಸಭೆಯನ್ನು ಮುಗಿಸಿ ವಾಪಸ್ಸು ತೆರಳ್ತಾ ಇರುವಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಈ ಒಂದು ದುರ್ಘಟನೆ ಅಂದರೆ ಪ್ರಮುಖವಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ದಂಥ ಕಾರಣನೇ ಸಂಕ್ರಾಂತಿ ಹಬ್ಬದಲ್ಲಿ ಆಗಬೇಕು, ಸಂಕ್ರಾಂತಿ ಹಬ್ಬದಲ್ಲಿ ತನ್ನ ಕಾರ್ಯಕರ್ತರ ಜೊತೆಗೆ ತನ್ನ ಕುಟುಂಬಸ್ಥರ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವೆ ಹೆಬ್ಬಾಳ್ಕರ್ ಬೆಂಗಳೂರಿಗೆ ಬರ್ತಾಯಿದ್ರು. ಈ ಸಂದರ್ಭದಲ್ಲೇ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಸದ್ಯ ಆಕೆ ಅಂದರೆ ಸಚಿವೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರು ಹೇಳಿರುವಂತಹ ಮಾಹಿತಿ ಪ್ರಕಾರ ಬೆನ್ನಿನ L1 ಮತ್ತು L4 ಮೂಳೆ ಮುರಿತಾಗಿದೆ, ಮುರಿದೋಗಿದೆ. ಕುತ್ತಿಗೆ ಪಟ್ಟಿ ಏನಿದೆ ಅದಕ್ಕೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು. ಸೊ ಮೆದುಳು ಬಾವು ಕಂಡಿದೆ. ಹೀಗಾಗಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಶೀಘ್ರದಲ್ಲೇ ಗುಣಮುಖರ ಆಗ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂತಹ ವೈದ್ಯರು ಹೇಳಿರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ರೀತಿಯಾದಂತಹ ಅಪಘಾತ ಆಯಿತು ಅನ್ನುವಂಥದ್ದು ಗೊತ್ತಾಯಿತೋ, ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಎಲ್ಲರೂ ಕೂಡ ಬೆಳಗಾವಿಯ ಆಸ್ಪತ್ರೆಗೆ ಬಂದು ಆಕೆಯನ್ನು ಅವರ ಆರೋಗ್ಯನ ವಿಚಾರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರರ ರಾಜಕೀಯ ಭವಿಷ್ಯವನ್ನು ನುಡಿದಂತಹ ಜ್ಯೋತಿಷಿ ಒಂದು ಸ್ಫೋಟಕ ಮಾಹಿತಿಯನ್ನು ಕೂಡ ಇದೇ ವೇಳೆ ಹೇಳಿರುವಂಥದ್ದು. ಜೀವಂತವಾಗಿದ್ದಾರೆ, ಅವರ ಜೀವದ ಕಂಟಕ ಹೋಯಿತು, ಒಳ್ಳೇದು ಮಾಡಬೇಕು. ಸಂಕ್ರಾಂತಿ ಒಳ್ಳೆಯ ದೋಷ ಇತ್ತು, ಸಂಕ್ರಾಂತಿ ದೋಷ ಹೋಯಿತು, ಒಳ್ಳೇದಾಗಿದೆ. ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರು ಆ ಒಂದು ಸ್ವಾಮೀಜಿಯ ಮಾತನ್ನು ಅಥವಾ ಆ ಜ್ಯೋತಿಷಿಯ ಮಾತನ್ನು ಹೆಚ್ಚು ನಂಬ್ತಾ ಇದ್ದರು. ಕಾರಣ ಅವರು ಶಾಸಕರಾಗ್ತಾರೆ ಅನ್ನುವಂಥದ್ದಾಗಿರ್ಬೋದು ಅಥವಾ ಸಚಿವರಾಗ್ತಾರೆ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಆ ಒಂದು ಸ್ವಾಮೀಜಿ ಹೇಳ್ತಾ ಇದ್ರು. ಅವ್ರು ಬೇರೆ ಯಾರು ಅಲ್ಲ, ಹುನಗುಂದ ತಾಲೂಕಿನ ಕೋಡಿಹಾಳದ ಪುಂಡಲಿಕ ಶಾಸ್ತ್ರಿ ಅಂತ ಹೇಳಿಬಿಟ್ಟು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾಕಷ್ಟು ವರ್ಷಗಳಿಂದ ಭವಿಷ್ಯವನ್ನು ನುಡಿತಾ ಬರ್ತಾಯಿದ್ರು. ಅವರು ನುಡಿದಂತೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೀವನದಲ್ಲಾಗಿರ್ಬೋದು ಅಥವಾ ರಾಜಕೀಯ ಜೀವನದಲ್ಲಾಗಿರ್ಬೋದು ಭವಿಷ್ಯದಲ್ಲೆಲ್ಲವೂ ಕೂಡ ನಡೀತಾ ಬರ್ತಾಯಿತ್ತು. ಹಾಗಾಗಿ ಅವರು ಹೆಚ್ಚು ಆ ಒಂದು ಜ್ಯೋತಿಷಿಯ ಮಾತನ್ನು ನಂಬುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತು ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿ ಅಪಘಾತ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತೋ, ಆ ಸಂದರ್ಭದಲ್ಲಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದ್ದರು. ಅವರು ಹೇಳಿರುವಂಥದ್ದು ಸಂಕ್ರಾಂತಿವರೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೊಂದರೆ ಇದೆ ಅಂತ ಹೇಳಿ ನಾನು ಹೇಳಿದ್ದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಈ ಹಿಂದೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕ್ರಾಂತಿವರೆಗೂ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತಂದರೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಸಂಕ್ರಾಂತಿವರೆಗೂ ಕೂಡ ನಿನಗೆ ಅಂದರೆ ಒಂದು ರೀತಿಯಾದಂತಹ ಸಂಕಟ ಇದೆ ಅನ್ನುವಂತಹ, ತೊಂದರೆ ಇದೆ ಅನ್ನುವಂತಹ ಒಂದು ಭವಿಷ್ಯವನ್ನು ಪುಂಡಲಿಕ ಶಾಸ್ತ್ರಿ ನುಡಿದಿದ್ರು. ಆದರೆ ಇದು ಯಾವುದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಾರಣ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ ಏನಿತ್ತು, ಅಧಿವೇಶನದ ಸಂದರ್ಭದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ BJP MLC CT ರವಿ ಅವಮಾನ ಮಾಡುವಂಥ ಕೆಲಸ ಮಾಡಿದರು ಅನ್ನುವಂಥದ್ದು ಒಂದು ಆರೋಪ. ಅಂದರೆ ಅದೊಂದು ಘಟನೆ. ಆದರೆ ಅದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ದುರ್ಘಟನೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಜ್ಯೋತಿಷಿ ಈ ಭವಿಷ್ಯ ನುಡಿದಿದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಜೊತೆಗೆ ಆಕೆ ಆಸ್ಪತ್ರೆಯ ವೀಲ್ ಚೇರ್ನಲ್ಲಿ ಓಡಾಡುವಂಥ ದೃಶ್ಯನೂ ಕೂಡ ಸಿಕ್ಕಿರುವಂಥದ್ದು. ಆ ಮೂಲಕ ಗಂಭೀರ ಸ್ವರೂಪದ ಗಾಯಗಳು ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದಂಥ ಅವರು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥ ಮಾತು. ಆದರೆ ಅಭಿಮಾನಿಗಳಲ್ಲಿ ಒಂದಷ್ಟು ಆತಂಕ ಇದೆ. ಹಾಗಾಗಿ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಮಗ ಎಲ್ಲರೂ ಕೂಡ ಯಾರೂ ಆತಂಕ ಪಡುವಂಥ ಅಗತ್ಯ ಇಲ್ಲ. ಸಣ್ಣ ಪುಟ್ಟ ಗಂಭೀರ ಸ್ವರೂಪದ ಆಕ್ಸಿಡೆಂಟ್ ಆಗಿದೆ. ಕಾರಿನ
ದೃಶ್ಯವನ್ನು ನಾವು ನೋಡ್ತಾ ಹೋಗೋದಾದರೆ ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜಾಗಿದೆ, ಅಂದರೆ ಕಾರಿನ ವೇಗನೂ ಕೂಡ ತುಂಬ ಸ್ಪೀಡಾಗಿ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಷ್ಟು ಪ್ರಮಾಣದಲ್ಲಿ ಗಂಭೀರ ಸ್ವರೂಪದ ಆಕ್ಸಿಡೆಂಟ್ ಆಗಿದೆ, ಆದರೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಅವರ ಕುಟುಂಬಸ್ಥರು ಸಮಾಧಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕಾರಿನ ಈ ಒಂದು ದೃಶ್ಯವನ್ನು ನಾವು ನೋಡ್ತಾ ಹೋಗೋದಾದರೆ ಅತ್ಯಂತ ವೇಗದಲ್ಲಿ ಕಾರು ಇತ್ತು ಅನ್ನುವಂಥದ್ದು. ಜೊತೆಗೆ ಬೆಳಗಿನ ಜಾವ 6 ಗಂಟೆಗೆ ಈ ಒಂದು ಘಟನೆ ನಡೆದಿದೆ ಅಂತಂದರೆ ಅಷ್ಟು ಬೆಳಗಿನ ಜಾವ ಟ್ರಾವೆಲ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದಕ್ಕೆ ಈ ಹಿಂದೆ ಸಾಕಷ್ಟು ಘಟನೆಗಳನ್ನು ನಾವು ನೆನೆಸ್ತಾ ಬಂದಾಗ ಅಥವಾ ನೋಡ್ತಾ ಬಂದಾಗ ಗೊತ್ತಾಗುತ್ತೆ. ಓಕೆ, ಇಷ್ಟು ಗಂಭೀರ ಸ್ವರೂಪದ ಇನ್ಸಿಡೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಜಾಗರೂಕತೆಯಿಂದ ವಾಹನವನ್ನು ಚಲಾವಣೆ ಮಾಡಬೇಕು ಅಂಥೇಳಿ. ಸೊ ಆದರೆ ಈಗೆಲ್ಲದರ ನಡುವೆ ಈಗ ದೊಡ್ಡ ಅನಾಹುತ ಒಂದು ಸದ್ಯಕ್ಕೆ ತಪ್ಪಿದೆ ಅಂತ ಹೇಳಿದರೆ ಅನಾಹುತ ಈಗ ತಪ್ಪಿದೆ. ಸೊ ಸದ್ಯ ಆರೋಗ್ಯ ಸುಧಾರಿಸ್ತಾ ಇದೆ, ಜೊತೆಗೆ ಟ್ರೀಟ್ಮೆಂಟಿಗೆ ಸ್ಪಂದನೆಯನ್ನು ಮಾಡ್ತಿದ್ದಾರೆ. ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಆಚೆ ಬರ್ತಾರೆ ಅನ್ನುವಂಥದ್ದನ್ನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥ ವೈದ್ಯರು ಹೇಳ್ತಿದ್ದಾರೆ. ಇದ್ರ ಎಲ್ಲದರ ಬೆನ್ನಲ್ಲೇ ಬೆಂಗಳೂರಿನಿಂದ ಸಂಕ್ರಾಂತಿ ಆಚರಿಸಬೇಕು, ಕುಟುಂಬಸ್ಥರ ಅಂದರೆ ತನ್ನ ಹುಟ್ಟೂರಿನಲ್ಲಿ ಸಂಕ್ರಾಂತಿ ಆಚರಿಸಬೇಕು ಅಂಥೇಳಿ ಬರ್ತಾ ಇದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ವರ್ಷದ ಅಂದರೆ 2025ರ ಸಂಕ್ರಾಂತಿ ಎಲ್ಲ ಒಂದು ಕಡೆ ಬೇವಿಗೆ ಬೆಲ್ಲಕ್ಕಿಂತ ಬೇವು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ನಮ್ಮ ಆಶಯನೂ ಅಷ್ಟೇ, ಆದಷ್ಟು ಬೇಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಿ ಆಚೆ ಬರಲಿ. ಎಂದಿನಂತೆ ತನ್ನ ರಾಜಕೀಯ ಚಟುವಟಿಕೆ ಆಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು, ಕಾರ್ಯಕರ್ತರ ಜೊತೆಗೆ ಈ ಹಿಂದೆ ಯಾವ ರೀತಿಯಾಗಿ ಓಡಾಡ್ಕೊಂಡು ಲವಲವಿಕೆಯಿಂದ ಇದ್ದರೂ ಅದೇ ರೀತಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.